ಆತ್ಮೀಯ ವೀಕ್ಷಕರೇ, ಶಿಕ್ಷಕರ ನೇಮಕಾತಿಗೆ ಕರ್ನಾಟಕ ಟಿ ಮತ್ತು ಪಿ.ಎಸ್.ಟಿ, ಜಿ.ಪಿ.ಎಸ್.ಟಿ.ಆರ್, ಎಚ್.ಎಸ್.ಟಿ.ಆರ್ ಈ 3 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಟಿ ಮತ್ತು ಪಿ.ಜಿ ರಿಕ್ವೈರ್ಡ್ ಇದೆಯಾ ಅಥವಾ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್, ಸ್ಪಷ್ಟ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಆದಷ್ಟು ಬೇಗ ಶಿಕ್ಷಕರನ್ನು ನೇಮಕಾತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ. ನಿಯರ್ಲಿ 18,000 ಶಿಕ್ಷಕರ ನೇಮಕಾತಿ, 6,000 ಅನುದಾನಿತ ಮತ್ತು 12,000 ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ. ಅದರಲ್ಲಿ ಈಗ ಪಿ.ಎಸ್.ಟಿ, ಜಿ.ಪಿ.ಎಸ್.ಟಿ.ಆರ್ ಮತ್ತು ಎಚ್.ಎಸ್.ಟಿ.ಆರ್. ಸೊ ಮೊದಲಿಗೆ ನೋಡಿ, ಎಚ್.ಎಸ್.ಟಿ.ಆರ್ ರಿಕ್ರೂಟ್ಮೆಂಟ್ ಏನಿದೆ, ಐ ಥಿಂಕ್ ಆಸ್ ಪರ್ ಓಲ್ಡ್ C&R ರೂಲ್ಸ್ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡಿದರೆ. ಸೊ ಐ ಥಿಂಕ್ ಮೇ ಬಿ ಪಿ.ಜಿ ಬೇಕಾಗಿಲ್ಲ. ಟಿ ಇಲ್ಲ ಎಚ್.ಎಸ್.ಟಿ.ಆರ್ಗೆ ಆಸ್ ಪರ್ ಓಲ್ಡ್ C&R ರೂಲ್. ಸೊ ಮೇ ಬಿ ಡಿಗ್ರಿ ಪ್ಲಸ್ B.Ed ಇದ್ದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿ ಎಚ್.ಎಸ್.ಟಿ.ಆರ್ ಪೋಸ್ಟ್. ಬಟ್ ಪಿ.ಎಸ್.ಟಿ ಮತ್ತು ಜಿ.ಪಿ.ಎಸ್.ಟಿ.ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮತ್ತು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಕಂಪಲ್ಸರಿಯಾಗಿ ನಿಮಗೆ ಟಿ ಕಡ್ಡಾಯವಾಗಿದೆ ವೀಕ್ಷಕರೇ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಪೇಪರ್ 1 ನೀವು ಕ್ವಾಲಿಫೈಡ್ ಮಾಡಿರಲೇಬೇಕು ಕರ್ನಾಟಕ ಟಿ. ಜಿ.ಪಿ.ಎಸ್.ಟಿ.ಆರ್ಗೆ ನೀವು ಪೇಪರ್ 2 ಕ್ವಾಲಿಫೈಡ್ ಮಾಡೇಬೇಕು. ವಿಥೌಟ್ ಕರ್ನಾಟಕ ಟಿ ಆರ್ ಎಲ್ಸ್ ಟಿ ಇಲ್ಲ ಅಂದರೂ ಕೂಡ, ಕರ್ನಾಟಕ ಟಿ ಇಲ್ಲಂದ್ರೂ ಕೂಡ ಸೆಂಟ್ರಲ್ ಟಿ ನೀವು ಕ್ವಾಲಿಫೈಡ್ ಮಾಡಿರಲೇಬೇಕು. ಓಕೆ, ಐದರ್ CTET ಆರ್ KTET. ಇಫ್ ಯು ಹ್ಯಾವ್ ಕ್ವಾಲಿಫೈಡ್ ದೆನ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಪಿ.ಎಸ್.ಟಿ ಆ್ಯಂಡ್ ಜಿ.ಪಿ.ಎಸ್.ಟಿ.ಆರ್. ಸೊ ಪಿ.ಜಿ ರಿಗಾರ್ಡಿಂಗ್ ಎಚ್.ಎಸ್.ಟಿ.ಆರ್ ಇನ್ನೂ ಕೂಡ ಕ್ಲಾರಿಫಿಕೇಷನ್ ಆಗಿಲ್ಲ. ಸೊ ಏನಾದರೂ C&R ರೂಲ್ಸ್ನಲ್ಲಿ ತಿದ್ದುಪಡಿ ಬಂದರೆ ಮೇ ಬಿ ಪಿ.ಜಿ ಕಂಪಲ್ಸರಿ ಮಾಡಬಹುದು. ಅದು ಇನ್ನೂ ಕೂಡ ಏನೂ ಬಂದಿಲ್ಲ. ಸೊ ಇದೇ ಥರ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ತಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಥ್ಯಾಂಕ್ ಯು.